ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಡೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಎಷ್ಟೇ ಹೊತ್ತಿಟ್ರು ತುಂಬಾ ಗರ್ಗರಿಯಾಗಿ ಮತ್ತೆ ಸ್ನ್ಯಾಕ್ಸ್ ಟೈಮ್ಗೆ, ಟೀ ಟೈಮ್ಗೆ ಇದೊಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ 1 ಕಪ್ ಅಲ್ಲಿ ನಾನು ಕಡಲೆಬೇಳೆನ ತಗೊಂಡಿದ್ದೀನಿ. ಕಡಲೆಬೇಳೆ ಫ್ರೆಶ್ ಆಗಿದೆ. ಇವಾಗ ನನ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಆ 1 ಕಪ್ ಅಲ್ಲಿ ನಾನು ಕಡಲೆಬೇಳೆನ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು ಬೌಲ್ಗೆ ಹಾಕೊಳ್ಳೋಣ, ಯಾಕಂದ್ರೆ ನಾವು ಅದನ್ನ ನೆನೆಸ್ಕೋಬೇಕು. ಸೊ ಹಂಗಾಗಿ ಈ ಬೌಲ್ಗೆ ಹಾಕೊಂಡು 2 ಕಪ್ ಆಗುವಷ್ಟು ನೀರ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ತೊಳೆದ್ಬೇಕಿಲ್ಲ, ಫ್ರೆಶ್ ಆಗಿರೋದ್ರಿಂದ ನಾನು ಏನು ತೊಳ್ಕೊತಾ ಇಲ್ಲ. ನಿಮ್ಗೆ ಡಸ್ಟ್ ಇದೆ ಅನ್ನೋದಾದ್ರೆ 1-2 ಸಲ ತೊಳೆದು ಆಮೇಲೆ ನೀರ್ನ ಸೇರಿಸ್ಕೊಳ್ಳಿ. ಕಡಲೆಬೇಳೆಗೆ ಇವಾಗ ಕಡಲೆಬೇಳೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದಾಗಿದೆ. ಇದನ್ನ ಪ್ಲೇಟ್ನ ಮುಚ್ಚಿಟ್ಟು 1 ಅವರ್ ಆಗುವಷ್ಟು ಇದನ್ನ ನೆನೆಯೋದಕ್ಕೆ ಬಿಡೋಣ. ಅಲ್ಲಿವರೆಗೂ ನಾವು ಬೇರೆ ಒಂದು ಕೆಲಸನ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಇದಕ್ಕೆಲ್ಲ ಏನ್ ಐಟಮ್ಸ್ ಬೇಕು ಅದನ್ನೆಲ್ಲ ಹಚ್ಕೊಳ್ಳೋಣ. ಮತ್ತೆ ಮಸಾಲೆಗೆ ಒಂದು ಸಣ್ಣದಾಗಿ ಮಸಾಲೆನ ರುಬ್ಕೊಂಡ್ ಬರೋಣ ಬನ್ನಿ. ಫಸ್ಟ್ ಒಂದು ಜಾರ್ಗೆ ನಾನು 6 ಹಸಿರು ಮೆಣಸಿಕಾಯನ್ನ ತಗೊಂಡಿದ್ದೀನಿ. ನಿಮ್ಗೆ ಖಾರ ಹೇಗ್ ಬೇಕೋ ಹಾಗೆ ನೋಡಿ ಖಾರನ ತಗೊಳ್ಳಿ. ಹಸಿರು ಮೆಣಸಿಕಾಯಿ ಬೇಡ ಅಂತಂದ್ರೆ ಆಪ್ಷನಲ್, ಒಣಮೆಣಸಿಕಾಯನ್ನು ಕೂಡ ಸೇರಿಸ್ಕೊಳ್ಬೋದು. ಇವಾಗ 2 ಇಂಚ್ ಆಗುವಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 5-6 ಲವಂಗನ ಸೇರಿಸ್ಕೊತಾ ಇದ್ದೀನಿ. 2 ಇಂಚ್ ಆಗುವಷ್ಟು ಚಕ್ಕೆನ ಸೇರಿಸ್ಕೊಂಡು ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಕಲರ್ಗೋಸ್ಕರ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಟೇಸ್ಟು ಕೂಡ ಚೆನ್ನಾಗಿರತ್ತೆ. ಇದನ್ನು ಸ್ಕಿಪ್ ಮಾಡಬೇಡಿ. 2 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ಳಿ. ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ವಡೆಗೆ ಒಂದು ಸಣ್ಣದಾಗಿ ಮಸಾಲೆನ ರುಬ್ಕೊಂಡಿದ್ದಾಗಿದೆ. ಮಸಾಲೆನ ಹೇಗೆ ರುಬ್ಕೊಳ್ಬೇಕು ಅಂತಂದರೆ ತುಂಬ ತರಿಯಾಗಿಯೇ ರುಬ್ಕೊಳ್ಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ಇದೇ ರೀತಿ ರುಬ್ಕೊಳ್ಳಿ. ಕಾಳು ಹಾಕೊಂಡ್ಮೇಲೂ ಕೂಡ ನಮಗೆ ರುಬ್ಕೊಳ್ತಾ ನೈಸ್ಗಾಗತ್ತೆ. ಸೊ ಇವಾಗ 1 ಅವರ್ ನೆಂದಿದೆ ಕಾಳು. ನೋಡಿ ಯಾವ ರೀತಿ ನಿಮಗೆ ನೆಂದಿರಬೇಕು ಅಂತ ತೋರಿಸ್ತೀನಿ. ಈ ಕಾಳಲ್ಲಿರೋ ನೀರ್ನೆಲ್ಲಾನು ಚೆಲ್ಲೋಣ. 1-2 ಸಲ ಕಾಳನ್ನ ವಾಶ್ ಮಾಡ್ಕೊಂಡು ತಗೊಂಡ್ ಬರೋಣ. ಇವಾಗ ನೋಡಿ ತೊಳೆದಿದ್ದಾಗಿದೆ. ಯಾವ ರೀತಿ ನಿಮ್ಗೆ ಕಾಳು ನೆಂದಿರ್ಬೇಕು ಅಂತ ತೋರಿಸ್ತಿದ್ದೀನಿ. ಬರೀ 1 ಗಂಟೆ ಗಂಟ ನೆಂದಿದ್ರೆ ಸಾಕು. 1 ಅವರ್ ಆದ್ರೆ ನೆಂದಿದ್ರೆ ಸಾಕಾಗತ್ತೆ. ನೋಡ್ತಾ ಇರ್ಬೋದು ಇವಾಗ ಕಾಳು ಕೈಯಲ್ಲಿ ಕಟ್ ಮಾಡಿದ್ರೆ ಉಗ್ರಲ್ಲಿ ಕಟ್ ಹಾಕ್ಬೇಕು, ಲೇಟಾಗಿ ಕಟ್ ಹಾಕ್ಬೇಕು. ಆ ರೀತಿನ ನೆನೆಸ್ಕೊಳ್ಳಿ. ಕಡಲೆಬೇಳೆನ 1 ಅವರ್ ನೆನೆಸ್ಕೊಳ್ಳೋದ್ರಿಂದ ತುಂಬಾ ಹೊತ್ತಿಟ್ರು ಕೂಡ ನಮಗೆ ವಡೆ ತಣ್ಣಗಾದ್ರೂ ಗರ್ಗರಿಯಾಗಿರತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ನೆನೆಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಕಾಳನ್ನೆಲ್ಲನೂ ನೀರೆಲ್ಲ ಶೋಧಿಸಿಟ್ಟಿದ್ದಾಗಿದೆ ಅಲ್ವಾ. ಇವಾಗ 1 ಪ್ಲೇಟ್ ಆಗುವಷ್ಟು ಅಂದ್ರೆ 1 ಕಪ್ ಆಗುವಷ್ಟು ಕಡಲೆಬೇಳೆನ ಮಸಾಲೆ ಜೊತೆಗೆ ಸೇರಿಸ್ಕೊಂಡು ಇದನ್ನು ಕೂಡ ರಫ್ ಆಗಿ ರುಬ್ಕೊಳ್ಬೇಕು. ನೋಡ್ತಾ ಇರ್ಬೋದು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ಕಾಳು ಕೂಡ ಇರಬೇಕು, ತುಂಬಾ ನೈಸ್ ಆಗಿರಬಾರ್ದು. ಈ ರೀತಿ ರುಬ್ಕೊಂಡಾಗ ನಮಗೆ ತಿನ್ನುವಾಗ ಕಡಲೆಬೇಳೆ ಮಧ್ಯ ಸಿಕ್ಕಾಗ ತುಂಬಾ ಟೇಸ್ಟ್ ಆಗಿರತ್ತೆ. ರುಬ್ಕೊಂಡಿರೋ ಕಡಲೆಬೇಳೆ ಮಸಾಲೆನ ಇವಾಗ 1 ಬೌಲ್ಗೆ ಹಾಕೊಳ್ಳೋಣ. 1 ಬೌಲು ತುಂಬ ದೊಡ್ಡದಾಗಿರೋ ಬೌಲ್ನ ತಗೊಳ್ಳಿ. ಎಲ್ಲ ಐಟಮ್ಸ್ನು ಹಾಕ್ದಾಗ ಮಿಕ್ಸ್ ಮಾಡಬೇಕು. ಆ ರೀತಿ ಒಂದು ಬೌಲ್ ಇರಲಿ. ಇವಾಗ ಮತ್ತೊಂದು ಬ್ಯಾಚ್ 1 ಕಪ್ ಆಗುವಷ್ಟು ಕಡಲೆಬೇಳೆನ ಅರ್ಧ ರುಬ್ಕೊಂಡು ಆಮೇಲೆ ನಾನು 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನೂ ಕೂಡ ಮಧ್ಯದಲ್ಲಿ ಹಾಕ್ಕೊಂಡು ಅದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ ರಫ್ ಆಗಿ. ಅದನ್ನು ಕೂಡ ಬೌಲ್ಗೆ ಹಾಕೊಂಡು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸೋಡಾ ಆಪ್ಷನಲ್, ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಇವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಫಸ್ಟ್ ಈರುಳ್ಳಿನೆಲ್ಲನೂ ಚೆನ್ನಾಗಿ ಚಿವುಕಬೇಕು. ನೀವು ನೀರು ಹಾಕೊಳ್ಬೇಡಿ. ಈರುಳ್ಳಿಲಿರೋ ನೀರನ್ನೇ ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿ ನಮಗೆ ವಡೆಗೆ ಯಾವಾಗ ಬೇಕೋ ಅದಕ್ಕೆ ರೆಡಿ ಆಗತ್ತೆ. ಈ ಮಸಾಲೆ ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಆಗಿರುತ್ತೆ. ಆದರೆ ನಾನಿಲ್ಲಿ ಯಾವುದೇ ರೀತಿ ಪೌಡ್ರ್ ಐಟಮ್ನ ಸೇರಿಸ್ದೆ. ಹಾಗೆ ಕೈಯಲ್ಲಿ ಮಸಾಲೆನ ರೆಡಿ ಮಾಡಿ ಮಾಡೋದೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ 5-6 ನಿಮಿಷ ಕೈ ಬಿಡ್ದೇನೆ ಚೆನ್ನಾಗಿ ಚಿವುಕಿ ಕಲಸಿದ್ದೀನಿ. ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಿಲ್ಲ. ನಮಗೆ ವಡೆಗೆ ಯಾವ ರೀತಿ ಹದ ಬೇಕೋ ಆ ರೀತಿ ಪರ್ಫೆಕ್ಟ್ ಆಗಿ ಇಟ್ಟು ರೆಡಿ ಆಗಿದೆ. ಪಕ್ಕದಲ್ಲಿ ಇವಾಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಎಣ್ಣೆನ ಬಿಸಿ ಮಾಡೋದಕ್ಕಿಟ್ಟಿದ್ದೆ. ಇವಾಗ ಒಂದೊಂದಾಗಿ ನಾವು ಕೈಯಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ರೀತಿ ಲಟ್ಟಿಸ್ಕೊಳ್ತಾ ಒಂದೊಂದಾಗಿನೇ ಹಾಕೊಳ್ಳೋಣ. ಎಣ್ಣೆ ಎಷ್ಟಿರುತ್ತೋ, ಎಷ್ಟು ಬೇಯಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಹಾಕೊಳ್ಳಿ. ಜಾಸ್ತಿ ಹಾಕೊಂಡ್ರೆ ಒಂದಕ್ಕೊಂದು ಅಂಟತ್ತೆ. ಸೊ ಒಂದೊಂದಾಗಿ ಎಷ್ಟು ಬೇಕೋ ಅಷ್ಟನ್ನೇ ಎಣ್ಣೆಗೆ ಮುಳುಗುವಷ್ಟು ವಡೆನ ಹಾಕೊಳ್ಳಿ. ನಾನಿಲ್ಲಿ ಪ್ಯಾನಲ್ಲಿ ಎಣ್ಣೆ ಕಡಿಮೆ ಹಾಕಿರೋದ್ರಿಂದ 6 ವಡೆನ ಹಾಕೊಂಡಿದ್ದೀನಿ. ಈ 6 ವಡೆ ಹಾಕೊಳ್ಳೋದ್ರಿಂದ ತುಂಬ ನೀಟಾಗೂ ಕೂಡ ಬೇಯಿಸ್ಕೊಳ್ಬೋದು. ಯಾವ ರೀತಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಹದವಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು.
ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು 5ರಿಂದ 6 ನಿಮಿಷ ವಡೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಕಲರು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ನಮಗೆ ಪರ್ಫೆಕ್ಟಾಗಿ ವಡೆ ಬೆಂದಿದೆ ಅಂತ ಅರ್ಥ. ಉಳಿದಿರೋ ಹಿಟ್ಟನ್ನು ಕೂಡ ನಾನು ವಡೆನ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ನ ಮಾಡ್ಕೊಳ್ಳೋಣ. ಎಷ್ಟು ವಡೆ ಆಗಿದೆ 1 ಕಪ್ಪು ಕಡಲೆಬೇಳೆಯಿಂದ ಅಂತ ತೋರಿಸ್ತೀನಿ. ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ತಾ ಇದ್ದೀನಿ. ಇರೋ ಆಯಿಲ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಕೆಳಗಡೆ ಟಿಶ್ಯೂ ಪೇಪರ್ನ ಹಾಕೊಳ್ಳಿ. ಎಷ್ಟು ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿದೆ ಅಂತ. ಸ್ನ್ಯಾಕ್ಸ್ ಟೈಮ್ಗೆ ಒಂದು ಒಳ್ಳೆ ರೆಸಿಪಿ. ಹಾಗೆ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಟ್ರಿಕ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಯಾವುದೇ ರೀತಿ ಎಷ್ಟೇ ಹೊತ್ತಿಟ್ಟರೂ ಕೂಡ ಗರಿಗರಿಯಾಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ರೆಸಿಪಿಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.